ಬಾಯಲ್ಲಿಟ್ಟರೆ ಕರಗುವಂತಹ ಒಳಗಡೆ ಪದರ ಪದರವಾಗಿರುವಂತಹ ಮೈಸೂರು ಪಾಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅಂಥ ಒಂದು ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ತಿಳಿಸ್ಕೊಟ್ಟಿರುವಂಥ ಅಳತೆಯಲ್ಲಿ ನಾನು ಮಾಡಿದಂಥ ವಿಧಾನದಲ್ಲಿ ನೀವು ಕೂಡ ಮಾಡಿಕೊಂಡ್ರೆ ಒಳಗಡೆ ಪದರ ಪದರವಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಮೈಸೂರು ಪಾಕನ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು. ತುಪ್ಪ ಮತ್ತು ಎಣ್ಣೆ ಎರಡೂ ತೊಗೊಂಡ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದಕ್ಕೆ ಯಾವುದೇ ರೀತಿ ಪಾಕ ನೋಡೋವಂಥ ಅವಶ್ಯಕತೆ ಇರಲ್ಲ, ಹಾಗೆಯೇ ರೆಡಿ ಮಾಡ್ಕೊಳ್ಬೋದು. ಯಾವ ರೀತಿ ಪದರ ಪದರವಾಗಿ ಬಂದಿದೆ ಅಂತ ನೋಡಿ. ಹಾಗೆ ಬಾಯಲ್ಲಿಟ್ಟರು ಕೂಡ ಮೆಲ್ಟ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಇದಕ್ಕೆ ಮೆಜರ್ಮೆಂಟ್ಗೆ ನಾನು 200 ml ಆಗುವಷ್ಟು ದೊಡ್ಡ ಗ್ಲಾಸ್ನ ತೊಗೊಂಡಿದ್ದೀನಿ. ಯಾವ ಗ್ಲಾಸ್ ತೊಗೊಂಡ್ರೂ ಪರವಾಗಿಲ್ಲ. ಒಂದು ಗ್ಲಾಸ್ ತೊಗೊಂಡ್ರೆ ಅದೇ ಅಳತೆಯಲ್ಲಿ ಎಲ್ಲನೂ ತೊಗೋಬೇಕಾಗತ್ತೆ. ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಕಡಲೆ ಹಿಟ್ಟು ತೊಗೊಂಡ್ವಿ ಅಂತಾದರೆ 2 ಗ್ಲಾಸಷ್ಟು ಸಕ್ಕರೆನ ತೊಗೊಳ್ಬೇಕು. ಹಾಗೆ ಒಂದು ದಪ್ಪ ತಳ ಇರೋವಂಥ ಪಾತ್ರೆನ ತೊಗೋಬೇಕಾಗತ್ತೆ. ಇಲ್ಲ ನಾನ್ ಸ್ಟಿಕ್ ಕಡಾಯಿ ಆದರೂ ಓಕೆ, ಇಲ್ಲಾಂದರೆ ತಳ ಸಿದೋಗ್ಬಿಡತ್ತೆ. 1 ಗ್ಲಾಸ್ ಆಗುವಷ್ಟು ಕಡಲೆ ಹಿಟ್ಟಿಗೆ ನಾನು 2 ಗ್ಲಾಸ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಮೇನ್ ಟಿಪ್ ಅಂತಂದರೆ, ಈ ಸಕ್ಕರೆಗೆ ತುಂಬ ನೀರು ಹಾಕಿ ನಾವು ಕರಗಿಸ್ಕೋಬಾರ್ದು. ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ಬೇಗ ಆಗುತ್ತೆ, ಇಲ್ಲಾಂದರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗಿಬಿಡತ್ತೆ. ನೋಡಿ, ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸಕ್ಕರೆನ ಕರಗಿಸ್ಕೋಬೇಕಿದ್ರೆ ಈಸಿ ಆಗುತ್ತೆ. 1 ಗ್ಲಾಸ್ ಕಡಲೆ ಹಿಟ್ಟಿಗೆ 1.5 ಗ್ಲಾಸ್ ಆಗುವಷ್ಟು ತುಪ್ಪ ಮತ್ತು ಎಣ್ಣೆನ ತೊಗೊಳ್ತೀನಿ. 1 ಗ್ಲಾಸ್ ಎಣ್ಣೆನ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸ್ ತುಪ್ಪನ ತೊಗೊಳ್ತೀನಿ. 2 ಸಪ್ರೇಟೇ ತೊಗೊಳ್ತೀನಿ. ನೋಡಿ, ಸಕ್ಕರೆನ ನೀರು ಹಾಕಿ ಈ ರೀತಿ ಕರಗಿಸ್ಕೋಬೇಕು. ಗ್ಯಾಸನ್ನು ಆನ್ ಮಾಡಿಬಿಟ್ಟು ಕರಗಿಸ್ಕೊಳ್ಬೇಕು. ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು, ಪಾಕ ನೋಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕರಗಬೇಕು. ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ಅರ್ಧ ಗ್ಲಾಸ್ ಆಗಿರ್ಬೋದು ಕಡಲೆ ಹಿಟ್ಟಲ್ಲಿ, ಮತ್ತು ಕಡಿಮೆನೇ ಇರ್ಬೋದು. ಈ ರೀತಿ ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿ ಅದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಚಿಕ್ಕೂರಿನಲ್ಲಿ ಒಂದು 5 ನಿಮಿಷ ಹುರ್ಕೊಳ್ತೀನಿ. ತುಂಬ ಜಾಸ್ತಿ ಹುರ್ಕೊಳ್ಳೋದೇನು ಬೇಡ, ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು. ತುಪ್ಪನ ಹಾಕಿಬಿಟ್ಟು ಗಂಟೆಲ್ಲ ಆಗಲ್ಲ, ನೀಟಾಗಿ ಬಂದುಬಿಡತ್ತೆ. ನೋಡಿ, ಈ ರೀತಿ ಹುರ್ಕೊಂಡಿದ್ದೀನಿ. ನಂತರ ಸಕ್ಕರೆ ಕರಗಿದೆಯಲ್ಲ, ಅದನ್ನು ಈ ಕಡಲೆ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೂಡ ಸಕ್ಕರೆ ಇರಬಾರ್ದು, ಕರಗಿದ್ರೆ ಸಾಕು. ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ನ ಆನ್ ಇಟ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಈ ಟೈಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿಬಿಡತ್ತೆ, ಯಾವುದೇ ರೀತಿ ಗಂಟೆಲ್ಲ ಆಗಲ್ಲ. ಇದು 1-2 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಈ ಟೈಮ್ನಲ್ಲಿ ನಾವು ಎಣ್ಣೆ ಅಥವಾ ತುಪ್ಪನ ತೊಗೊಂಡಿರ್ತೀವಲ್ಲ, ತುಪ್ಪ ಬೇಕಾದರೂ ತೊಗೊಳ್ಬೋದು. ತುಪ್ಪ ತೊಗೊಂಡ್ರೆ ಒಂದು ನೀರು ಪಾತ್ರೆನೆಲ್ಲ ಹಾಕಿ ಬಿಸಿ ಮಾಡೋದಕ್ಕೆ ಇಡಬೇಕು. ಎಣ್ಣೆ ತೊಗೊಂಡ್ರೆ ಡೈರೆಕ್ಟ್ ನಾವು ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ರೂ ಪರವಾಗಿಲ್ಲ. ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ, ಚೆನ್ನಾಗಿ ಬಿಸಿ ಆಗಬೇಕು. ತುಪ್ಪ ತೊಗೊಂಡ್ರೂ ಅಷ್ಟೇ, ಚೆನ್ನಾಗಿ ಬಿಸಿ ಆಗಬೇಕು. ಸ್ಮೆಲ್ ಆಗಿಬಿಡತ್ತೆ ತುಪ್ಪ ತೊಗೊಂಡ್ರೆ ಡೈರೆಕ್ಟ್ ಬಿಸಿ ಮಾಡಿದ್ರೆ. ಎಣ್ಣೆ ತೊಗೊಂಡ್ರೆ ಏನೂ ಪರವಾಗಿಲ್ಲ. ಚೆನ್ನಾಗಿ ಬಿಸಿಯಾಗಿದೆ ಇದು. ಈ ರೀತಿ ಕುದೀತಾ ಇರುತ್ತಲ್ಲ, ಈಗ ಸಕ್ಕರೆ ಪಾಕ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು, ಇದಕ್ಕೇ ನಾವು ಈ ಬಿಸಿಯಾಗಿರುವಂಥ ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ, ಇದೇ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ. ಒಂದು 10 ನಿಮಿಷಕ್ಕೆಲ್ಲ ಇದು ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತಾಗತ್ತೆ ಯಾವ ರೀತಿ ಆಗ್ತಾ ಇರುತ್ತೆ ಚೇಂಜಸ್ ಅಂತ. ಒಮ್ಮೆ ನಾವು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡಾಗ, ಬಿಸಿ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡಾಗ ಅದು ಹೀರೋ ತನಕ ಕೈ ಆಡ್ತಾನೆ ಇರಬೇಕಾಗತ್ತೆ. ಉರಿ ಸ್ವಲ್ಪ ಮೀಡಿಯಮ್ ಆದರೂ ಪರವಾಗಿಲ್ಲ, ತುಂಬ ಚಿಕ್ಕ ಉರಿನಲ್ಲೇ ಮಾಡಬೇಕು ಅಂತ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಕೈ ಆಡ್ತಾನೆ ಇರಬೇಕು. ನೋಡಿ, ಎಣ್ಣೆ ಹೀರ್ಕೊಳ್ತಾನೆ ಇರುತ್ತೆ. ಹೀರ್ಕೊಂಡ ನಂತರ ಮತ್ತೆ ಬಿಸಿ ಎಣ್ಣೆನ ಹಾಕಿಬಿಟ್ಟು ಇದೇ ರೀತಿ ಕೈ ಆಡ್ತಾಯಿದ್ರೆ ಒಂದು 10-15 ನಿಮಿಷನಾದರೂ ಇದೇ ರೀತಿ ನಾವು ಮಾಡ್ತಾನೆ ಇರಬೇಕಾಗತ್ತೆ. ಕಡಲೆ ಹಿಟ್ಟು ಮತ್ತು ಸಕ್ಕರೆ ಈ ಎಣ್ಣೆ ಅಥವಾ ತುಪ್ಪನ ಹೀರ್ಕೊಳ್ತಾನೆ ಹೋಗುತ್ತೆ. ನೋಡಿ ಯಾವ ರೀತಿ ಗಟ್ಟಿ ಆಗ್ತಾ ಬರ್ತಾಯಿದೆ ಅಂತ. 15 ನಿಮಿಷ ಆಗಿದೆ. ಈಗ ಒಂದು ಅರ್ಧ ಗಂಟೆನಾದರೂ ಈ ಮೈಸೂರು ಪಾಕನ್ನ ಮಾಡೋದಕ್ಕೆ ನಾವು ಟೈಮ್ ತೊಗೊಳ್ಳೇಬೇಕಾಗತ್ತೆ. ಈ ಟೈಮ್ನಲ್ಲಿ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ತಲ ಸೀದು ಹೋಗಿಬಿಡುತ್ತೆ. ಫ್ರೆಂಡ್ಸ್, ನಾನು ಮಸಾಲ ಕಡಲೆ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ. ಅಷ್ಟೊಂದು ವ್ಯೂಸ್ ಏನು ಬಂದಿಲ್ಲ ಅದಕ್ಕೆ, ಆದರೆ ತುಂಬ ಚೆನ್ನಾಗಿದೆ ರೆಸಿಪಿ.
ತುಂಬ ಬೇಗ ಮಾಡ್ಕೊಳ್ಬಿಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಕೋಟಿಂಗ್ ಬರುವಂಥ ಮಸಾಲ ಕಡಲೆ ರೆಸಿಪಿ ಅದು. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಶೇರ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಇದೇ ರೀತಿ ಮಾಡ್ತಾ ಇರಬೇಕಾಗತ್ತೆ. ಒಂದು 20 ನಿಮಿಷಕ್ಕೆಲ್ಲ ತಳ ಬಿಡ್ತಾ ಬರುತ್ತೆ. ಆಗ ಕೂಡ ನಾವು ಬಿಸಿ ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಆಡ್ತಾ ಇರಬೇಕಾಗತ್ತೆ. ತುಪ್ಪನಾದರೂ ತೊಗೊಳ್ಬೋದು, ಅದನ್ನು ನೀರು ಬೋಗುಣಿನಲ್ಲಿಟ್ಟೆ ಬಿಸಿ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿ ಆಗಿದೆ. ಈಗ ಇದಕ್ಕೆ ನಾವು ಎಣ್ಣೆನ ಹಾಕ್ಕೊಂಡಾಗ ಅಷ್ಟೊಂದು ಬೇಗ ಹೀರ್ಕೊಳ್ಳಲ್ಲ. ನೋಡಿ ಯಾವ ರೀತಿ ಆಗುತ್ತೆ ಅಂತ. ಈಗ ಮೈಸೂರು ಪಾಕ್ ರೆಡಿಯಾಗಿದೆ ಅಂತ ಅರ್ಥ. ಈ ವಿಧಾನದಲ್ಲಿ ಮಾಡ್ಕೊಡೋದ್ರಿಂದ ಮೈಸೂರು ಪಾಕ್ ಸ್ವಲ್ಪ ಉಬ್ಬು ಬರುತ್ತೆ, ಅಂದರೆ ಒಳಗಡೆ ಪದರ ಪದರವಾಗಿರುತ್ತೆ. ನೀವೇ ನೋಡ್ಬೋದು ಯಾವ ರೀತಿ ಗ್ಯಾಪ್ ಎಲ್ಲ ಮಧ್ಯದಲ್ಲಿ ಬರ್ತಾ ಇದೆ ಅಂತ. ತಳ ಕೂಡ ಅಂಟ್ಕೊಂಡಿರಲ್ಲ, ಬಿಟ್ಕೊಂಡು ಬರ್ತಾ ಇರುತ್ತೆ. ನೋಡಿ, ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ. ಆಗ ಮೈಸೂರು ಪಾಕ್ ರೆಡಿಯಾಗಿದೆ ಅಂತ ನಮಗೆ ತಿಳಿಯುತ್ತೆ. ಯಾರು ಕೂಡ ಮಾಡ್ಕೊಂಡು ಬಿಡ್ಬೋದು ಇದನ್ನು ತುಂಬ ಸುಲಭವಾಗಿ. ಹಾಗೆ ತುಂಬ ಜಾಸ್ತಿ ಆಗುತ್ತೆ ಈ ರೀತಿ ವಿಧಾನದಲ್ಲಿ ಮಾಡ್ಕೊಡೋದ್ರಿಂದ ಮೈಸೂರು ಪಾಕ್ ಕ್ವಾಂಟಿಟಿ. 200 ಗ್ರಾಮ್ ಕಡಲೆ ಹಿಟ್ಟನ್ನು ತೊಗೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ ಮೈಸೂರು ಪಾಕ್. ಸ್ವಲ್ಪ ಜಾಸ್ತಿ ಬೇಕಿತ್ತು ನನಗೆ, ಅದಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ. 100 ಗ್ರಾಮ್ ತೊಗೊಂಡ್ರೂ ಕೂಡ 35ರಿಂದ 40 ಮೈಸೂರು ಪಾಕನ್ನ ನಾವು ದೊಡ್ಡ ದೊಡ್ಡ ಪೀಸ್ನೇ ಕಟ್ ಮಾಡ್ಕೊಳ್ಬಿಡ್ಬೋದು, ಅಷ್ಟಾಗತ್ತೆ. ನೋಡಿ, ಸ್ವಲ್ಪ ಉಬ್ತಾ ಇರುತ್ತೆ. ನಿಧಾನಕ್ಕೆ ಹಾಕ್ಕೊಳ್ಬೇಕು ಪ್ಲೇಟಿಗೆ ಹಾಕ್ಕೊಂಡ ನಂತರ ಯಾವುದೇ ರೀತಿ ಮೇಲ್ಗಡೆಯಿಂದ ಪ್ರೆಸ್ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು, ಸುಮ್ಮನೆ ಸ್ಪ್ರೆಡ್ ಮಾಡಬೇಕಷ್ಟೇ. ಈ ಪ್ಲೇಟ್ಗೆ ಮೊದಲೇ ನಾವು ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ಪ್ರೆಸ್ ಮಾಡ್ಕೊಂಡು ಬಿಟ್ಟರೆ ಒಳಗಡೆ ಇರೋವಂಥ ಪದರ ಎಲ್ಲ ಸಿಗಲ್ಲ, ಪ್ರೆಸ್ ಆಗಿಬಿಡತ್ತೆ ಅಲ್ಲೇ. ಈ ರೀತಿ ಮೇಲ್ಗಡೆಯಿಂದ ಜಸ್ಟ್ ಪ್ರೆಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತಣ್ಣಗಾಯಿತು ಅನ್ನುವಾಗ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ಣ ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಜಾಸ್ತಿ ಹುಡಿ ಆಗಿಬಿಡತ್ತೆ. ಗಟ್ಟಿಯಾಗಿರಲ್ಲ ಹಾಗೇಳಿ, ಆದರೂ ಕೂಡ ಹುಡಿ ಆಗಿಬಿಡತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಮೆಲ್ಟ್ ಆಗುತ್ತೆ, ಪದರವಾಗಿ ಕೂಡ ಇರುತ್ತೆ. ಈ ರೀತಿ ಮೈಸೂರು ಪಾಕ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಯುಗಾದಿ ಹಬ್ಬಕ್ಕೆ. ಎಲ್ಲರಿಗೂ ಮುಂಚಿತವಾಗಿಯೇ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮೈಸೂರು ಪಾಕ್ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ರೆಸಿಪಿನ ಟ್ರೈ ಮಾಡೋದನ್ನು ಖಂಡಿತ ಮರಿಬೇಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.